ಇನ್ನು ಜಾತಿ ಸರ್ವೆ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹಿಂದುಳಿದ ವರ್ಗಗಳಿಗೆ ನ್ಯಾಯ ಒದಗಿಸಲು ಈ ಸರ್ವೆಯನ್ನ ಮಾಡಲಾಗಿದೆ. ಮಾಜಿ ಉಪಸಭಾಪತಿ ಸುದರ್ಶನ್ ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ಪರಿಹರಿಸುತ್ತೇವೆ. ಸರ್ವೆ ವೇಳೆ ನಿಮ್ಮ ಎಲ್ಲ ಮಾಹಿತಿಗಳನ್ನು ಕೂಡ ದಾಖಲೆ ಮಾಡಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರ ಸರ್ವೆ ಮಾಡೋದು ಗ್ಯಾರಂಟಿ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ರಾಜ್ಯದಲ್ಲಿ ಜಾತಿ ಗಣತಿ ಆಗುವಂಥದ್ದು ಪಕ್ಕಾ. ಎಷ್ಟೇ ಸಚಿವರು ಎಷ್ಟೇ ಏನೇ ವಿರೋಧ ಮಾಡಿದ್ರು ಕೂಡ ಇದು ಆಗುತ್ತೆ ಅನ್ನೋದು ಕನ್ಫರ್ಮ್. ಏನಿಲ್ಲ, ನಾವೆಲ್ಲ ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಭಾಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನು ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗ್ತೀವಿ. ಗಾಬರಿ ಪಡೋಂಥ ಅವಶ್ಯಕತೆ ಇಲ್ಲ. ಸಾಮಾಜಿಕವಾದಂಥ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಸುದರ್ಶನ್ ಸಲಹೆ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಎಲೆಕ್ಷನ್ ಇವರು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಹೋಗಿ ಅವರು ಒಬ್ಬ ಹಿಂದುಳಿದ ನಾಯಕರು ಅವರ ಅನುಭವವನ್ನು ಹೋಗಿ ತಿಳಿಸಿ ಅಂತ ನಾವು ಅವ್ರಿಗೆ ಅದು ನನಗೆ ಗೊತ್ತಿಲ್ಲ, ಯಾಕೆಂದರೆ ನನಗೆ ಆ ಸಿಸ್ಟಮ್ ಗೊತ್ತಿಲ್ಲ. ಅದನ್ನು ನಾವು ಮುಖ್ಯಮಂತ್ರಿ ಗಮನಕ್ಕೂ ನಾವು ತಂದಿದ್ದೀವಿ. ಅವರು ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ. ಲೋಪಗಳಾಗ್ತಾ ಇದ್ದಾವೆ. ಅಲ್ಲಿರುವಂಥದ್ದು ಕೆಲವೊಂದಿಷ್ಟು ಗೊಂದಲಗಳಿದೆ ಸರ್. ಮಾಡ್ತಾ ಇರುವಂಥದ್ದಕ್ಕೆ ವಿರೋಧ ಇಲ್ಲ, ಅದನ್ನು ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ? ಹಿಂದೂ ಧರ್ಮದಲ್ಲಿರುವಂಥ ಜಾತಿಗಳನ್ನು ಮಾತ್ರ ಯಾಕೆ ಹೊಡಿತಾ ಇದ್ದಾರೆ? ಬೇರೆಗಳನ್ನು ಯಾಕೆ ಕ್ಲಿಯರ್ ಇಲ್ಲ? ಕನ್ವರ್ಟ್ ಆಗಿರುವಂಥವ್ರು ಎಷ್ಟು ಅಂತೇಳಿ ಬರೀ ಹಿಂದೂಯಿಂದ ಕ್ರಿಶ್ಚಿಯನಿಗೆ ಮಾತ್ರ ಇದೆ. ಮುಸ್ಲಿಮಿಂದ ಆಗಿರುವಂಥಕ್ಕೆ ಯಾಕಿಲ್ಲ? ಕ್ರಿಶ್ಚಿಯನಿಂದ ಆಗಿರುವಂಥವ್ರು ಯಾಕಿಲ್ಲ? ಅವುಗಳ ಲೆಕ್ಕ ಯಾಕೆ ಕನ್ಸಿಡರ್ ಮಾಡೋದಿಲ್ಲ ನೀವು? ಇದು ಎಲ್ಲರಿಗೂ ಕಾಡ್ತಾ ಇರುವಂಥ ಪ್ರಶ್ನೆ. ಎಷ್ಟು ಜನ ಆಗಿದಾಗ ಹಿಂದೂಗಳಿಂದ ಮುಸ್ಲಿಮಾಗಿ ಕನ್ವರ್ಟ್ ಆಗಿದ್ದಾರೆ ಅದನ್ನು ಹೇಳಬೇಕಲ್ವಾ? ಅದರ ಲೆಕ್ಕ ಕೊಡಬೇಕಲ್ಲ. ಭಾರತದಲ್ಲಿ ಬಹುತೇಕವಾಗಿರುವಂಥ ಎಲ್ಲ ಮುಸ್ಲಿಮ್ಗಳು ಹಿಂದೂಗಳಾಗೇ ಇದ್ದರು. ಅದನ್ನು ಹಾಕ್ಸ್ಬಿಡಿ, ಮೆನ್ಷನ್ ಮಾಡಿಸಿ.